ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿನವಾಗಿರುವ ಜನವರಿ 16ರಂದು ಬೆಳಿಗ್ಗೆ 9:30ರಿಂದ ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಸಿಲಿಕಾನ್ ಬೀಚ್ ಸ್ಟಾರ್ಟ್ಅಪ್ ಸಮಾವೇಶ ಟೈಕಾನ್ನ ಮಂಗಳೂರು 2026 ನಡೆಯಲಿದೆ ಎಂದು ಟೈ ಮಂಗಳೂರು ಚಾಪ್ಟರ್ ಸ್ಥಾಪಕ ಅಧ್ಯಕ್ಷ ರೋಹಿತ್ ಭಟ್ಟ ತಿಳಿಸಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಟೈ ಎಂದು ಪ್ರಖ್ಯಾತವಾಗಿರುವ ಅಂತಾರಾಷ್ಟ್ರೀಯ ಉದ್ಯಮ ಉತ್ತೇಜಕ ಸಂಸ್ಥೆ ದಿ ಇಂಡಸ್ ಎಂಟರ್ಪ್ರೈಸಸ್ನ ಮಂಗಳೂರು ಚಾಪ್ಟರ್ ಸಂಸ್ಥೆಯ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಹಾಗೂ ಸಿಲಿಕಾನ್ ಬೀಚ್ ಪ್ರೋಗ್ರಾಂನ ಸಹಯೋಗದಲ್ಲಿ ಟೈಕಾನ್ ಮಂಗಳೂರು ಸಮಾವೇಶವನ್ನು ಆಯೋಜಿಸ್ತಾ ಇದೆ ಎಂದರು. ಈ ಸಮಾವೇಶದಲ್ಲಿ ದೇಶ ವಿದೇಶಗಳಿಂದ 500ಕ್ಕೂ ಅಧಿಕ ಉದ್ಯಮಿಗಳು, ಹೂಡಿಕೆದಾರರು, ಕಾರ್ಪೊರೇಟ್ ನಾಯಕರು, ಹಾಗೆಯೇ ತಜ್ಞರು ಹಾಗೂ ಸೃಜನಶೀಲ ನವ ಉದ್ಯಮಿಗಳು ಭಾಗವಹಿಸ್ತಾ ಇದ್ದು, ಸುಮಾರು 30ಕ್ಕೂ ಅಧಿಕ ಸ್ಟಾರ್ಟ್ಅಪ್ಗಳು ಸಮಾವೇಶದ ಅಂಗವಾಗಿ ಜರುಗಲಿರುವ ಪ್ರದರ್ಶನದಲ್ಲಿ ತಮ್ಮ ಉದ್ಯಮಗಳನ್ನು ಪ್ರದರ್ಶಿಸಲಿದ್ದಾರೆ ಎಂದು ತಿಳಿಸಿದರು. ಕರಾವಳಿ ಕರ್ನಾಟಕವು ಸೃಜನಶೀಲ ಉದ್ಯಮಿಗಳು ಹಾಗೂ ಹೂಡಿಕೆದಾರರಿಗೆ ಆಕರ್ಷಕ ತಾಣವಾಗಿ ಹೊರಹೊಮ್ಮುತ್ತಾ ಇರುವುದನ್ನು ಜಗತ್ತಿಗೆ ತೋರಿಸುವ ಮೂಲಕ ಉತ್ತೇಜಿಸುವ ಉದ್ದೇಶವನ್ನು ಸಮಾವೇಶ ಹೊಂದಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ರಾಜ್ಯ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ ಖರ್ಗೆ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಕಾರ್ಯದರ್ಶಿ ಎಸ್ ಕೃಷ್ಣನ್, ಕರ್ನಾಟಕ ಸರ್ಕಾರದ ಮಾಹಿತಿ ಜೈವಿಕ ತಂತ್ರಜ್ಞಾನ ಇಲಾಖೆಯ ಕಾರ್ಯದರ್ಶಿ ಡಾಕ್ಟರ್ ಮಂಜುಳಾ, ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ, ಪದ್ಮಶ್ರೀ ಪುರಸ್ಕೃತ ಉದ್ಯಮಿ ಪ್ರಶಾಂತ್ ಪ್ರಕಾಶ್, ಟೈ ಗ್ಲೋಬಲ್ ಅಧ್ಯಕ್ಷ ಮುರಳಿ ಬುಕ್ಕಪಟ್ನಂ, 314 ಕ್ಯಾಪಿಟಲ್ ಅಧ್ಯಕ್ಷ ಟಿವಿ ಮೋಹನ್ ದಾಸ್ ಪೈ, ಡೆಲಾಯ್ಟ್ ಸೌತ್ ಏಷ್ಯಾ ಸಿಇಒ ರೋಮಲ್ ಶೆಟ್ಟಿ, ಬಾಲಿವುಡ್ ನಟ ಹಾಗೂ ಉದ್ಯಮಿ ಸುನಿಲ್ ಶೆಟ್ಟಿ, ಕಡೆಮ್ ಅಧ್ಯಕ್ಷ ಬಿಎ ನಾಯ್ಡು, ಕೆಡೆಮ್ ಸಿಇಒ ಸಂಜೀವ ಗುಪ್ತಾ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಭಾರತದ ಸಿಲಿಕಾನ್ ಬೀಚ್ ಎಂದೇ ಖ್ಯಾತಿ ಪಡಿತಾ ಇರುವ ಮಂಗಳೂರು, ಉಡುಪಿ, ಮಣಿಪಾಲ ಪ್ರದೇಶದಲ್ಲಿ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಉತ್ತೇಜಿಸುವ ನಿಟ್ಟಿನಲ್ಲಿ 2023 ಏಪ್ರಿಲ್ನಲ್ಲಿ ಟೈ ಮಂಗಳೂರು ಚಾಪ್ಟರ್ ಅನ್ನು ಸ್ಥಾಪಿಸಲಾಗ್ತಾ ಇದ್ದು, 2 ವರ್ಷಗಳ ಅವಧಿಯಲ್ಲೇ ಟೈ ಮಂಗಳೂರು ಸುಮಾರು 40 ಸ್ಟಾರ್ಟ್ಅಪ್ ಉತ್ತೇಜಕ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. 400ಕ್ಕೂ ಅಧಿಕ ಉದ್ಯಮಿಗಳನ್ನು ಸಂಪರ್ಕಿಸಿದೆ. ಈ ಪ್ರದೇಶದಲ್ಲಿ ಒಟ್ಟು 20,000ಕ್ಕೂ ಅಧಿಕ ಉದ್ಯೋಗಗಳನ್ನು ಸೃಷ್ಟಿಸಿರುವ 130ಕ್ಕೂ ಅಧಿಕ ಉದ್ಯಮಿಗಳು ಇದರ ಸದಸ್ಯರಾಗಿದ್ದಾರೆ ಎಂದು ರೋಹಿತ್ ಭಟ್ ವಿವರಿಸಿದರು. 15ಕ್ಕೂ ಅಧಿಕ ಏಂಜಲ್ ಹೂಡಿಕೆದಾರರಿರುವ ಒಟ್ಟು $250 ಮಿಲಿಯನ್ ಅಧಿಕ ಮೌಲ್ಯದ 3 ಪ್ರಮುಖ ಟೆಕ್ ಎಕ್ಸಿಕ್ಯೂಟ್ ಆಗಿರುವ ಈ ಪ್ರದೇಶವು ಕರ್ನಾಟಕದ ಮುಂದಿನ ಸ್ಟಾರ್ಟ್ಅಪ್ ಕೇಂದ್ರವಾಗಿರುವ ನಿಟ್ಟಿನಲ್ಲಿ ವಿಶೇಷ ಆರಂಭಿಕ ವೇಗವನ್ನು ಪ್ರದರ್ಶಿಸಿದೆ ಎಂದ ಅವರು, 2034ರ ಒಳಗೆ 4,000ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು ಹಾಗೂ ಕನಿಷ್ಠ 5 ಯೂನಿಕಾರ್ನ್ಗಳನ್ನು ಹೊಂದುವ ಗುರಿಯನ್ನು ಹೊಂದಿದ್ದೇವೆ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಯುನಿಫೈ ಎಕ್ಸ್ನ ಚೀಫ್ ಪೀಪಲ್ ಸರ್ವಿಸಸ್ ಆಫೀಸರ್ ಶ್ಯಾಮ್ ಪ್ರಸಾದ್ ಹೆಬ್ಬಾರ್, ಕರುಣಾ ಇಂಪ್ರಾ ನಿರ್ದೇಶಕ ಸುದೇಶ್ ಕರುಣಾಕರಣ, ಯುನಿಕೋಟ್ ಕಾಪ್ ಫೌಂಡರ್ ಅಂಡ್ ಸಿಇಒ ಪ್ರಶಾಂತ್ ಶೆಣೈ ಉಪಸ್ಥಿತರಿದ್ದರು. ಇದು ಸೆಲೆಬ್ರಿಟೀಸ್, ಪಾಲಿಸಿ ಮೇಕರ್ಸ್, ನಮ್ಮ ಕರ್ನಾಟಕದ ಐಟಿ ಮಿನಿಸ್ಟರ್, ನಮ್ಮ ಐಟಿ ಸೆಕ್ರೆಟರಿ, ಕರ್ನಾಟಕ ಗವರ್ಮೆಂಟ್ ಆಫ್ ಕರ್ನಾಟಕ, ಗವರ್ಮೆಂಟ್ ಆಫ್ ಇಂಡಿಯಾದ ಐಟಿ ಸೆಕ್ರೆಟರಿ, ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಬ್ರಿಜೇಶ್ ಚೌಟ ಅವರು, ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಪ್ರಖ್ಯಾತವಾದ ಆಂಟರ್ಪ್ರಿನರ್ಸ್, ಇದರ ವಿಷಯ ಪ್ರಶಾಂತ್ ಶೆಣೈ ಇನ್ನು ನಮ್ಮ ಕೊಲೀಗ್ ಇನ್ನು ಬಿಡಿಸಿ ಹೇಳ್ತಾರೆ. ಇದರ ವಿಷಯ ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ, ಇವರೆಲ್ಲ ಬಂದು ಈ ರೀಜನಲ್ ವಿಷಯ, ಈ ರೀಜನಲ್ಲಿ ಸ್ಟಾರ್ಟ್ಅಪ್ಸ್ ಡೆವಲಪ್ ಆಗ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದರ ವಿಷಯ ಮಾತಾಡ್ತಾರೆ. ಈ ಸ್ಟಾರ್ಟ್ಅಪ್ ಮಾಡುವಾಗ ಏನು ಅಡೆತಡೆ ಆಗುತ್ತೆ, ಯಂಗ್ ಬಿಸ್ನೆಸ್ ಪರ್ಸನ್ಸ್ಗೆ ಏನು ಕಷ್ಟ ಆಗುತ್ತೆ, ಅದನ್ನು ಹೇಗೆ ಅವರು ತಪ್ಪಿಸಿ ಅವರು ಹೇಗೆ ಅದನ್ನು ಅವರ ಬಿಸ್ನೆಸ್ ಗ್ರೋ ಮಾಡ್ಬೋದು, ಇದರ ವಿಷಯ ಮಾತಾಡ್ತಾರೆ. ಸೊ ಹಾಗೂ ನಮ್ಮ ರೀಜನ್ ಇದು 30ಕ್ಕಿಂತ ಜಾಸ್ತಿ ಒಳ್ಳೆ ರೀತಿಯ ಸ್ಟಾರ್ಟ್ಅಪ್ಸ್ ಅನ್ನ ಶೋಕೇಸ್ ಮಾಡ್ಲಿಕ್ಕಿದ್ದೇವೆ. ಸೊ ಅಲ್ಲಿ ಬಂದವರು ಈ ಸ್ಟಾರ್ಟ್ಅಪ್ಸ್ ಜೊತೆ ಮೀಟ್ ಮಾಡಿ ಅವರಿಗೆ ಬೇಕಿದ್ದ ಮೆಂಟರ್ಶಿಪ್, ಫಂಡಿಂಗ್, ಇನ್ವೆಸ್ಟ್ಮೆಂಟ್ಸ್, ಅಡ್ವೈಸ್ ಇದೆಲ್ಲ ಕೊಡ್ಲಿಕ್ಕೆ ಈ ಸ್ಟಾರ್ಟ್ಅಪ್ಸ್ಗೂ ತುಂಬಾ ಸಹಾಯ ಆಗ್ಲಿಕ್ಕಿದೆ. ಸೊ ಇದು ಮಾಡೋದ್ರಿಂದ ಇಲ್ಲಿ ಆಲ್ರೆಡಿ ನಮ್ಮ ರೀಜನಲ್ಲಿ ಒಂದು 15,000ಕ್ಕಿಂತ ಜಾಸ್ತಿ ಸ್ಟೆಮ್ ಗ್ರಾಜ್ಯುಯೇಟ್ಸ್ ಪ್ರತಿ ವರ್ಷ ಪಾಸ್ಔಟ್ ಆಗ್ತಾರೆ. ಈ ಗ್ರಾಜ್ಯುಯೇಟ್ಸ್ ಎಲ್ಲ ಇತರ ಅರ್ಬನ್ ಏರಿಯಾಸ್ಗೆ ಈಗ ಮೂವ್ ಮಾಡಿ ಅಲ್ಲಿ ಕೆಲಸ ಎಲ್ಲ ಹುಡ್ತಾರೆ. ಇದು ಇನ್ನು ಮುಂದೆ ಹೋಗ್ತಾ ಇಲ್ಲಿಯೇ ಒಳ್ಳೆ ಆಪರ್ಚುನಿಟಿ ಇರಬೇಕು, ಮಂಗಳೂರಲ್ಲಿ ಅವರಿಗೆ ಕೆಲಸ ಸಿಗಬೇಕು ಹಾಗೂ ಸ್ಟಾರ್ಟ್ಅಪ್ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಸಿಗಬೇಕು. ಇದರಿಂದ ಈ ರೀಜನಿಗೆ ಒಂದು ಡೆವಲಪ್ಮೆಂಟ್ ಆಗಿ ಒಂದು ಪ್ರಾಸ್ಪರಿಟಿ ಬರುತ್ತೆ ಅಂತ ನಮ್ಮ ಒಂದು ಇಚ್ಛೆ. ಸೊ ಈ ಟೈಕಾನ್ ಇವೆಂಟ್ ಏನಿದೆ, ಈ ಇಡೀ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಏನಿದೆ ಇಲ್ಲಿ, ಅದನ್ನ ಒಂದ್ಸಲ ಒಂದು ಎನರ್ಜೈಸ್ ಮಾಡಿ ಎಲ್ರಿಗೂ ಒಂದು ಎಕ್ಸಿಬಿಟ್ ಮಾಡಬೇಕು. ಇಲ್ಲಿ ನಾವು ಮಂಗಳೂರಲ್ಲಿ ಸ್ಟಾರ್ಟ್ಅಪ್ ಮಾಡಿ ನೀವು ಒಂದು ಗ್ಲೋಬಲ್ ಬಿಸ್ನೆಸ್ ನ ಇಲ್ಲಿಂದ ನಡೆಸಬಹುದು ಅಂತ ತೋರಿಸ್ಲಿಕ್ಕೆ. ಸೊ ನಾನು ಪ್ರಶಾಂತ್ ಶೆಣೈ ಅವ್ರ ಹತ್ರ ಈ ಟೈಕಾನಿಗೆ ಬರುವ ಡೆಲಿಗೇಟ್ಸ್ ವಿಷಯ ಮಾತಾಡ್ಲಿಕ್ಕೆ ಒಂದ್ಸಲ ಮೈಕ್ ಪಾಸ್ ಮಾಡ್ತೇನೆ.
ಜಾನ್ 16ರಂದು ನಮ್ಮದು ಫುಲ್ ಡೇ ಎಜೆಂಡಾ ಇದೆ. 10ಕ್ಕಿಂತ ಜಾಸ್ತಿ ಪ್ಯಾನಲ್ ಡಿಸ್ಕಷನ್ಸ್ ಇದೆ, ಫೈರ್ ಸೈಡ್ ಚಾಟ್ ಇದೆ. ಗವರ್ಮೆಂಟಿಂದ ಪಾಲಿಸಿ ಮೇಕರ್ಸ್ ಬರ್ತಿದ್ದಾರೆ, ಇನ್ವೆಸ್ಟರ್ಸ್ ಬರ್ತಿದ್ದಾರೆ, ಏಂಜಲ್ ಇನ್ವೆಸ್ಟರ್ಸ್ ಬರ್ತಿದ್ದಾರೆ, ಹಾಗೂ ತುಂಬ ಸ್ಟಾರ್ಟ್ಅಪ್ ಫೌಂಡರ್ಸ್ ಮತ್ತೆ ಸೀಸನ್ಡ್ ಆಂಟರ್ಪ್ರಿನರ್ಸ್ ಕೂಡ ಬರ್ತಿದ್ದಾರೆ. ಕೆಲವು ಪ್ಯಾನಲ್ ಡಿಸ್ಕಷನ್ಸ್ ಇದರಲ್ಲಿ AI ಇಂದ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ನೆಕ್ಸ್ಟ್ ಅಂತ ಬರುವುದು, ಅದರ ವಿಷಯ ಮಾತಾಡಲಿಕ್ಕೆ ಒಂದು ಪ್ಯಾನಲ್ ಇದೆ. ಇನ್ವೆಸ್ಟರ್ ಫೌಂಡರ್ ರಿಲೇಶನ್ಶಿಪ್ ಅಲ್ಲಿ ಲಾಂಗ್ ಟರ್ಮ್ ರಿಲೇಶನ್ಶಿಪ್ಗೆ ರೆಸಿಪಿ ಅಂತ ಒಂದು ಕಾಂಬಿನೇಷನ್ ಆಫ್ ಇನ್ವೆಸ್ಟರ್ಸ್ ಮತ್ತೆ ಫೌಂಡರ್ಸ್ ಒಟ್ಟಿಗೂ ಇದ್ದಾರೆ. People who are attending this event, we have a lot of people from the government like Priyank Kharge, our IT/BT minister, ಮತ್ತೆ Captain Brijesh Chauta, Ministry of IT ಇಂದ S. Krishnan ಅವರು ಬರ್ತಿದ್ದಾರೆ, ಮತ್ತೆ ಸೆಲೆಬ್ರಿಟಿ ಸುನಿಲ್ ಶೆಟ್ಟಿ ಅವರಿದ್ದಾರೆ, ರೋಮಲ್ ಶೆಟ್ಟಿ CEO ಆಫ್ ಡೆಲಾಯ್ಟ್ ಸೌತ್ ಏಷ್ಯಾ ಬರ್ತಿದ್ದಾರೆ, ಹಾಗೂ KDM ಇಂದ ಸಂಜೀವ್ ಗುಪ್ತಾ ಮತ್ತೆ BV ನಾಯ್ಡು ಅವರು ಬರ್ತಿದ್ದಾರೆ. ನೆಕ್ಸ್ಟ್ ಐ ರಿಕ್ವೆಸ್ಟ್ ಸುದೀಶ್, ಮಿಸ್ಟರ್ ಮೋಹನ್ ದಾಸ್ ಪೈ